ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ಲಾಮಾಬಾದ್ನಲ್ಲಿ ಇರಾನ್ ಅಮೆರಿಕ ಸಂಧಾನ ಮಾತುಕತೆ ನಡೆಯಲಿದೆ. ಪಾಕ್ ಪಿಎಂ ಭೇಟಿಯಾಗುವುದಕ್ಕೆ ಇರಾನ್ ನಿಯೋಗ ಬಂದಿದೆ. ಶಹಬಾಜ್ ಶರೀಫ್ ಭೇಟಿಯಾಗಲ್ಲದೆ ನಿಯೋಗ. ಕೆಲವೇ ಕ್ಷಣಗಳಲ್ಲಿ ಪಾಕ್ ಪಿಎಂ ಜೊತೆಗೆ ಮಾತುಕತೆಯನ್ನ ಮಾಡಲಾಗುತ್ತೆ. ಸಂಧಾನ ಸಭೆಗೂ ಮುನ್ನ ಪಾಕ್ ಪ್ರಧಾನಿಯವರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಲಾಗುತ್ತೆ. ಅದಾದ ನಂತರ ಸಂಧಾನ ಸಭೆಯನ್ನ ಮಾಡಲಾಗುತ್ತೆ. ಹಾಗಾದ್ರೆ ಸಂಧಾನ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರದತ್ತ ಸದ್ಯ ಇಡೀ ವಿಶ್ವವೇ ಕಾಯ್ತಾ ಇದೆ, ಕಣ್ಣಿಟ್ಟಿದೆ. ಸದ್ಯ ಪ್ರತ್ಯೇಕ ಕೊಠಡಿಯಲ್ಲಿ ಈಗ ನಿಯೋಗಗಳು ಇದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ದಿನದಿಂದ ದಿನಕ್ಕೆ ತೀವ್ರವಾದಂತಹ ಸ್ವರೂಪವನ್ನ ಪಡೆದುಕೊಳ್ತು. ಅದಾದ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದೊಂದು ಹೇಳಿಕೆಗಳನ್ನ ನೀಡಿದ್ರು. ಕದನ ವಿರಾಮ ಘೋಷಣೆಯನ್ನ ಮಾಡ್ತಾರೆ. ಆದರೂ ಕೂಡ ಕದನ ವಿರಾಮ ಘೋಷಣೆಯಾದಂತಹ 2 ದಿನಗಳಲ್ಲಿ ಮತ್ತಷ್ಟು ಯುದ್ಧಗಳು, ದಾಳಿಗಳು ಜೋರಾಗತ್ತೆ. ಎಲ್ಲ ಬೆಳವಣಿಗೆಗಳ ನಡುವೆ ಸದ್ಯ ಇದೀಗ ಇಸ್ಲಾಮಾಬಾದ್ನಲ್ಲಿ ಇರಾನ್ ಅಮೆರಿಕ ಸಂಧಾನ ಮಾತುಕತೆ ಇದೆ. ಶಾಂತಿ ಮಾತುಕತೆಗೆ ಸಂಬಂಧಪಟ್ಟಂತೆ ಟ್ರಂಪ್ ಆಡಳಿತ ತನ್ನದೇ ಆಗಿರುವಂತಹ 15 ಅಂಶಗಳನ್ನ ಪ್ರಿಪೇರ್ ಮಾಡಿಕೊಂಡಿದೆ. ಆದರೆ ವಿವರಗಳನ್ನ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ತ್ಯಜಿಸಬೇಕು, ಹೆಚ್ಚು ಸಮೃದ್ಧವಾಗಿರುವಂತಹ ಯುರೇನಿಯಂ ದಾಸ್ತಾನುಗಳನ್ನ ಅವರಿಗೆ ಒಪ್ಪಿಸಬೇಕು, ಹಾಗೆ ತನ್ನ ಮಿಲಿಟರಿ ಸಾಮರ್ಥ್ಯಗಳ ಮೇಲಿನ ಲಿಮಿಟ್ಸ್ ಏನಿದೆ ಅವೆಲ್ಲವನ್ನ ಕೂಡ ಒಪ್ಕೊಳ್ಬೇಕು, ಹಾಗೆ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ತೆರಿಬೇಕು ಅನ್ನುವಂಥ ಅಂಶಗಳನ್ನ ಒಳಗೊಂಡಿದೆ. ಇನ್ನೊಂದು ಕಡೆ ಇರಾನ್ ಸಹ ತನ್ನದೇ ಆದಂತಹ 10 ಅಂಶಗಳ ಪ್ರಸ್ತಾವನೆಯನ್ನ ಮುಂದಿಟ್ಟಿದ್ದು, ಪ್ರಮುಖವಾಗಿ ಲೆಬನಾನ್ ಮೂಲದ ಮಿತ್ರ ರಾಷ್ಟ್ರವಾದಂತಹ ಹೆಜ್ಬುಲ್ಲಾ ಮೇಲಿನ ಯಾವುದೇ ದಾಳಿಯನ್ನ ಕದನ ವಿರಾಮ ಒಳಗೊಳ್ಳುತ್ತೆ ಅಂತ ಹೇಳಲಾಗಿದೆ. ಆದರೆ ಇಸ್ರೇಲ್ ಲೆಬನಾನ್ ಮೇಲೆ ನಿಲ್ಲಿಸಿಲ್ಲ ಅಂತ ಹೇಳಿ ಈಗಾಗಲೇ ದೃಢಪಡಿಸಿದೆ. ಜೊತೆಗೆ ಕದನ ವಿರಾಮ ಘೋಷಣೆ ಆಗಿದ್ರೂ ಕೂಡ ಇಸ್ರೇಲ್ ನೇರವಾಗಿ ಅಟ್ಯಾಕ್ ಮಾಡಿದೆ ಲೆಬನಾನ್ ಮೇಲೆ, ಸಾಕಷ್ಟು ನಾಶ ಮಾಡುವಂತ ಕೆಲಸವನ್ನ ಕೂಡ ಮಾಡಿದೆ. ಇದರಿಂದ ಇರಾನ್ ಕೂಡ ಪ್ರತೀಕಾರದ ಭಾಗವಾಗಿ ಮತ್ತೆ ಅಟ್ಯಾಕ್ ಮಾಡುವಂತ ಕೆಲಸಗಳೆಲ್ಲವೂ ಕೂಡ ಸಾಗ್ತಾ ಇದೆ. ಇದೆಲ್ಲದರ ನಡುವೆ ಇಸ್ಲಾಮಾಬಾದ್ನಲ್ಲಿ ಇರಾನ್ ಅಮೆರಿಕ ಹಾಗಾದ್ರೆ ಸಂಧಾನ ಮಾತುಕತೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಇನ್ನೂ ಕೂಡ ನಿರಂತರವಾಗಿ ಯುದ್ಧ ಇದೇ ರೀತಿ ಮುಂದುವರಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಚರ್ಚೆಯನ್ನ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಪ್ರತ್ಯೇಕ ಕೊಠಡಿಯಲ್ಲಿ ನಿಯೋಗ ಇದೆ. ಇದೆಲ್ಲದರ ಬೆಳವಣಿಗೆಗಳ ನಡುವೆ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೊಂದು ಹೇಳಿಕೆಯನ್ನು ಕೂಡ ನೀಡ್ತಾರೆ. ಬೆಳಗ್ಗೆ 40 ದಿನಗಳ ಮಧ್ಯಪ್ರಾಚ್ಯ ಯುದ್ಧಕ್ಕೆ ಪೂರ್ಣ ವಿರಾಮ ಹಾಕುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ನಿಗದಿಯಾಗಿರುವಂತಹ ಸಂಧಾನ ಸಭೆಗೂ ಮುನ್ನ ಇರಾನ್ಗೆ ಮತ್ತೆ 24 ಗಂಟೆಗಳ ಡೆಡ್ಲೈನ್ ಅನ್ನು ನೀಡಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನಿಯನ್ನರ ಮುಂದೆ ಬೇರೆ ಯಾವುದೇ ರೀತಿಯಾದಂತಹ ಅವಕಾಶವೇ ಉಳಿದಿಲ್ಲ. ಇರಾನಿಯನ್ನರು ಬದುಕಿರೋದೇ ನಮ್ಮಿಂದ, ನಮ್ಮ ಜೊತೆಗೆ ಸಂಧಾನ ಮಾತುಕತೆಗಾಗಿ ಮಾತ್ರ ಅವರು ಬದುಕಿರೋದು. ಪಾಕಿಸ್ತಾನದ ಮಾತುಕತೆಯಲ್ಲಿ ಯಾವುದೇ ಡೀಲ್ ಹೊರಹೊಮ್ಮದೇ ಇದ್ರೆ ನಾವು ಇರಾನ್ ಮೇಲೆ ಹಿಂದೆಂದಿಗಿಂತಲೂ ಭೀಕರವಾದಂತಹ ದಾಳಿಯನ್ನು ನಡೆಸ್ತೇವೆ, ಅಂದ್ರೆ ಮತ್ತೆ ನಿರಂತರವಾದಂತಹ ದಾಳಿಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ಮತ್ತೆ ಟ್ವೀಟ್ ಮಾಡಿದ್ದಾರೆ. ಈ ರೀತಿಯಾದಂತಹ ಗಂಭೀರ ಎಚ್ಚರಿಕೆಯನ್ನ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಈ ಮೂಲಕವಾಗಿ ಸಂಧಾನದ ವೇಳೆ ನಮ್ಮ ಷರತ್ತನ್ನ ಒಪ್ಪಿಕೊಳ್ಳದೆ ಇರಾನ್ಗೆ ಬೇರೆ ವಿಧಿ ಇಲ್ಲ ಅನ್ನೋದಾಗಿಯೂ ಕೂಡ ನೇರವಾದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರ ನಡುವೆ ಶಹಬಾಜ್ ಶರೀಫನ ಈಗ ನಿಯೋಗ ಭೇಟಿಯಾಗಲಿದೆ. ಸಂಧಾನ ಸಭೆಗೂ ಮುನ್ನ ಪ್ರಧಾನಿಯವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ. ಮಾತುಕತೆಯ ಬಳಿಕ ಸಂಧಾನ ಸಭೆಯನ್ನ ಮಾಡ್ತಾರೆ. ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನ ಮುಂದಿಟ್ಟುಕೊಂಡಿದ್ದಾರೆ ಆ ಅಂಶಗಳ ಕುರಿತಾದಂತಹ ಚರ್ಚೆಯೂ ಕೂಡ ಸಾಗಲಿದೆ. ಹಾಗಾಗಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಕೇವಲ ಇರಾನ್, ಇಸ್ರೇಲ್, ಅಮೆರಿಕ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗಗಳಿಗೂ ಕೂಡ ಬಹಳಷ್ಟು ಎಫೆಕ್ಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಆದಂತಹ ಭಾಗಗಳಲ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗ್ಯಾಸ್ ಸಮಸ್ಯೆ ಆಗಿರಬಹುದು, ತೈಲ ಸಮಸ್ಯೆ ಆಗಿರಬಹುದು, ಇಂಧನ ಸೇರಿದಂತೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಮುಕ್ತಿ ಸಿಗಬಹುದಾ ಅಂತ ಹೇಳಿ ಇವತ್ತು ನಡೆಯುವಂತಹ ಸಂಧಾನ ಮಾತುಕತೆ ಏನಿದೆ ಅದರಲ್ಲಿ ನಿರ್ಧಾರ ಆಗುತ್ತೆ. ಒಂದು ವೇಳೆ ನಿರಂತರವಾಗಿ ಈ ಯುದ್ಧ ಮುಂದುವರಿತಾನೇ ಇದ್ರೆ ಇನ್ನಷ್ಟು ಸಮಸ್ಯೆಗಳು ಎದುರಾಗಬಹುದು. ಕೆಲವೇ ಕ್ಷಣಗಳಲ್ಲಿ ಪಾಕ್ ಪಿಎಂ ಜೊತೆಗೆ ಈಗ ಮಾತುಕತೆಗಳು ಕೂಡ ನಡೆಯಲಿದೆ. ಪ್ರತ್ಯೇಕ ಕೊಠಡಿಯಲ್ಲಿ ನಿಯೋಗಗಳು ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಈಗ ವಿಶ್ವದ ಕಣ್ಣು ಪಾಕಿಸ್ತಾನದತ್ತ ಇದೆ. ಇರಾನ್ ಅಮೆರಿಕ ನಡುವೆ ನಡೆಯುವಂತಹ ಸಂಧಾನದ ಮಾತುಕತೆ ಏನ್ ಆಗಬಹುದು ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಒಂದು ವೇಳೆ ನಿರಂತರವಾಗಿ ಯುದ್ಧ ಮುಂದುವರಿಯುವಂತಹ ಚಾನ್ಸಸ್ಗಳು ಏನಾದರೂ ಇದೆಯಾ ಅಥವಾ ಇವತ್ತಿನ ಮಾತುಕತೆಯಲ್ಲಿ ಎಲ್ಲವೂ ಸರಿ ಹೋಗಬಹುದಾ? ಸದ್ಯಕ್ಕಿರುವಂತಹ ಮಾಹಿತಿ ಏನು? ದಿವ್ಯಾದಾಸ್, ಏನಂದ್ರೆ ಈಗ ಸದ್ಯದ ಅಪ್ಡೇಟ್ಸ್ ಅನ್ನ ನಾವು ನೋಡಿದಾಗ ಖಂಡಿತವಾಗೂ ಕೂಡ
ಎಲ್ಲವೂ ಕೂಡ ಬಹುಶಃ ಸರಿಯಾಗುವಂತ ಹಂತ ತಕ್ಷಣಕ್ಕೆ ಕಾಣಿಸ್ತಾ ಇದೆ. ಏನು ಒಂದು ಒಳ್ಳೆ ಬಿಗಿನಿಂಗ್ ಅನ್ನ ಈ ಒಂದು ಏನು ಪೀಸ್ ಮೀಟಿಂಗ್ ತಗೊಂಡಿದೆ ಅಂತಲೇ ಹೇಳ್ಬೋದು. ಏನು ಇರಾನ್ 2 ಡಿಮ್ಯಾಂಡ್ ಅನ್ನ ಏನು ಮೊದಲಿಗೆ ಇಟ್ಟಿತ್ತಲ್ಲ, ಏನು ಲೆಬನಾನ್ ಮೇಲೆ ದಾಳಿಯನ್ನ ಮಾಡಬಾರ್ದು ಅನ್ನೋದು ಒಂದು ವಿಚಾರ, ಮತ್ತೊಂದು ಬೇರೆ ಬೇರೆ ದೇಶಗಳಲ್ಲಿ ಫ್ರೀಸ್ ಆಗಿರುವಂತಹ ತನ್ನ ಹಣವನ್ನ ರಿಲೀಸ್ ಮಾಡ್ಬೇಕನ್ನೋ ಒಂದು 2 ಡಿಮ್ಯಾಂಡ್ ಅನ್ನ ಏನು ಅಮೆರಿಕದ ಮುಂದೆ ಇಟ್ಟಿದ್ದು, ಆ ಒಂದು ಡಿಮ್ಯಾಂಡ್ ಅನ್ನ ಪೂರೈಕೆ ಮಾಡುವ ಅದನ್ನ ಏನು ಕಂಪ್ಲೀಟ್ ಮಾಡುವ ದೃಷ್ಟಿನಲ್ಲಿ ಈಗಾಗಲೇ ಅಮೆರಿಕದಿಂದಲೂ ಕೂಡ ಒಂದು ಒಳ್ಳೆ ಗುಡ್ ರೆಸ್ಪಾನ್ಸ್ ಬಂದಿರೋದ್ರಿಂದಾಗಿ ಇದು ಒಂದು ಒಳ್ಳೆ ಬಿಗಿನಿಂಗ್ ಅನ್ನ ತಗೊಂಡಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಮೊಜ್ತಬಾ ಖಮೇನಿ ಅವರು ಕೂಡ ಮಾತನಾಡಿದ್ದಾರೆ ಅನ್ನೋ ಒಂದು ವಿಚಾರ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಈಗೇನು ಅಮೆರಿಕ ಏರ್ ಸ್ಟ್ರೈಕ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಂತಹ ಮೊಜ್ತಬಾ ಖಮೇನಿ ಅಂದ್ರೆ ಏನು ಈ ಹಿಂದೆ ಏನು ತುಂಬಾ ಅವ್ರ ಬಗ್ಗೆ ಸಾಕಷ್ಟು ಅಂದ್ರೆ ಅವರು ಇದಾರೆ ಇಲ್ವಾ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಅವರನ್ನ ತುಂಬಾ ಸೇಫ್ ಗಾರ್ಡ್ ಮಾಡಿ ಏನು IRGC ತನ್ನ ಒಂದು ನೆಕ್ಸ್ಟ್ ಸುಪ್ರೀಂ ಲೀಡರ್ ಅಂತ ಏನ್ ಘೋಷಣೆ ಮಾಡಿತ್ತು, ಆ ಒಂದು ಮೊಜ್ತಬಾ ಖಮೇನಿ ಅವರು ಕೂಡ ವಿಡಿಯೋ ಕಾಲ್ ಅಲ್ಲಿ ಈ ಒಂದು ಪೀಸ್ ಟಾಕ್ ಬಗ್ಗೆ ಮಾತನಾಡಿರುವಂತದ್ದು ಕೂಡ ಮಾಹಿತಿ ಬಂದಿದೆ. ಅವರು ಕೂಡ ಈ ಒಂದು ಪೀಸ್ ಟಾಕ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ತನ್ನ ಡೆಲಿಗೇಷನ್ಸ್ ಏನ್ ಬಂದಿದೆ, ಅಬ್ಬಾಸ್ ಅರಕ್ಚಿ ಮತ್ತೆ ಕಲಿಬಾ ಅವರ ಅವ್ರಿಗೂ ಕೂಡ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಏನು ಮೊದಲು ನಮ್ಮ ಡಿಮ್ಯಾಂಡ್ ಈಡೇರಿದ ನಂತರ ನೀವು ಈ ಒಂದು ಪೀಸ್ ಟಾಕ್ ಅನ್ನ ಮಾತನಾಡ್ಬೇಕು ಅನ್ನೋ ಒಂದು ವಿಚಾರವಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಡೆಲಿಗೇಷನ್ಸ್ 2 ಕಡೆಯಿಂದಲೂ ಕೂಡ ಬಂದಿದೆ. ಅಮೆರಿಕದ JD ವ್ಯಾನ್ಸ್ ಅವರು ಅಮೆರಿಕವನ್ನ ಲೀಡ್ ಮಾಡ್ತಾ ಇದ್ದಾರೆ, ಮತ್ತೆ ಅಬ್ಬಾಸ್ ಅರಕ್ಚಿ ಅವರು ಇರಾನ್ ಡೆಲಿಗೇಷನ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. 2 ಕಡೆಯಿಂದ ಡೆಲಿಗೇಷನ್ಸ್ ಈಗಾಗಲೇ ಏನು ಅರೈವ್ ಆಗಿರುವಂತದ್ದು. ಮಾತುಕತೆ ಒಳ್ಳೆ ಹಂತದಲ್ಲಿ ಒಂದು ಬಿಗಿನಿಂಗ್ ಅನ್ನ ತಗೊಂಡು ಬಹುಶಃ ಇವತ್ತು ಅಂದ್ರೆ ಒಂದೇ ದಿನಕ್ಕೆ ಇದೆಲ್ಲ ಮುಕ್ತಾಯ ಆಗೋದಿಲ್ಲ, ಬಟ್ ಮೊದಲಿಗೆ 2 ಒಪ್ಪಿಗೆಗಳನ್ನ ಕೊಟ್ಟಿರೋದ್ರಿಂದಾಗಿ ಇನ್ನ 10 ಡಿಮ್ಯಾಂಡ್ ಇರಾನ್ ಕಡೆಯಿಂದ ಇದೆ. ಇವೆಲ್ಲವೂ ಕೂಡ ಇವತ್ತು ಅಥವಾ ನಾಳೆನೂ ಕೂಡ ಮುಂದುವರೆಂತ ಸಾಧ್ಯತೆ ಇದೆ. ಬಟ್ ನೋಡ್ಬೇಕು, ಇನ್ನು ಸದ್ಯದ ಮಟ್ಟಿಗೆ 2 ಅಂತೂ ಒಪ್ಪಿಗೆ ಕೊಟ್ಟಿರೋದ್ರಿಂದಾಗಿ ಇನ್ನು ಉಳಿದಂತಹ ಡಿಮ್ಯಾಂಡ್ಸ್ ಅನ್ನ ಯಾವ ರೀತಿಯಾದಂತಹ ನೆಗೋಷಿಯೇಷನ್ ನಡೆದು ಯಾವ ಹಂತಕ್ಕೆ ಬರುತ್ತೆ ಅನ್ನೋದನ್ನ. ಬಟ್ ಮೋಸ್ಟ್ ಪ್ರಾಬಬಲಿ ಸದ್ಯದ ಸನ್ನಿವೇಶವನ್ನು ನೋಡಿದಾಗ ಬಹುಶಃ ಈ ಒಂದು ಸೀಸ್ ಫೈರು ಕಂಪ್ಲೀಟ್ ಆಗಿ ಏನು 2 ವಾರಕ್ಕಷ್ಟೇ ಏನು ಸೀಮಿತವಾಗಿರುವಂತಹ ಒಂದು ಕದನ ವಿರಾಮ ಕಂಪ್ಲೀಟ್ ಆಗಿ ನಿಲ್ಲುವಂತಹ ಸಾಧ್ಯತೆಗಳು ಬಹುತೇಕ 90% ಒಂದು ಹೋಪ್ಫುಲ್ ಆಗಿರುವಂತಹ ಒಂದು ಸನ್ನಿವೇಶ ಕಾಣಿಸ್ತಾ ಇದೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.